ಹಲೋ ಗೈಸ್, ಯಾರು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಒಳಗೆ ಬೈಕ್ ನೋಡಕತ್ತಿದ್ರೆ ಅಂದ್ರೆ ಯಾವ ಥರ ಏನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ ಅಂದ್ರೆ ಈ 7 ಸ್ಟೆಪ್ಸ್ ನೀವು ಫಾಲೋ ಮಾಡಿರಿ. ಆಲ್ಮೋಸ್ಟ್ ಬೈಕ್ ಒಳಗೆ ಏನೈತಿ ಏನಿಲ್ಲ, ತೊಗೋಬೇಕು ಬೇಡ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಫಸ್ಟ್ ಸ್ಟೆಪ್ ಏನಂತಂದ್ರೆ RC ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಐತಿಲ್ಲೋ ನೋಡ್ಕೊರಿ. PUC ಚೆಕ್ ಆಗೈತಿಲ್ಲೋ ನೋಡ್ಕೊರಿ. RC ಬುಕ್ ಒಳಗೆ ಇದ್ದದ್ದು ಚೆಸ್ಸಿ ನಂಬರ್, ಗಾಡಿ ಚೆಸ್ಸಿ ನಂಬರ್ ಸೇಮ್ ಐತಿಲ್ಲೋ ಒಂದು ಸರ್ತಿ ಚೆಕ್ ಮಾಡ್ಕೊರಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಮಾರ್ಕೆಟ್ ಒಳಗೆ ಆಗೋದೇನಂದ್ರೆ ನಿಮ್ಗೆ ಗಾಡಿ ಒಂದು ಬೇರೆ ಕೊಡ್ತಾರೆ, RC ಬುಕ್ ಒಂದು ಬೇರೆ ಕೊಡ್ತಾರೆ. ಅದಾಯ್ತಂದ್ರೆ ಮುಂದೆ ನೆಕ್ಸ್ಟ್ ಏನು ಗಾಡಿಗೆ ಹೆಚ್ಚು ಕಮ್ಮಿ ಆಯ್ತು ನಿಮ್ಗೆ ಕ್ಲೇಮ್ ಸಿಗಂಗಿಲ್ಲ, ಸೊ ಸಪೋರ್ಟು ಸಿಗಂಗಿಲ್ಲ ಶೋರೂಮಿಂದ. ಅದು ಸ್ವಲ್ಪ ನೋಡ್ಕೊರಿ. ಆಮೇಲೆ PUC ವೆರಿಫಿಕೇಷನ್ ಅದು ನೋಡ್ಕೊರಿ. ಪೇಪರ್ ಒಳಗೆ ಯಾವ ಥರ ಐತಿ ಗಾಡಿ ಕಂಡೀಷನ್ ಅಂತ ಅದ್ರೊಳಗೂ ಸ್ವಲ್ಪ ಗೊತ್ತಾಗುತ್ತೆ. ಓಕೆ, ನಾರ್ಮಲ್ ಇದ್ರೆ ನಿಮಗೆ ಬೆಸ್ಟ್ ಗಾಡಿ. ಇಂಜನ್ ಒಳಗೆ ಯಾವುದೇ ಥರ ಸೌಂಡ್ ಬರತ್ತಿದ್ರೆ ಒಂದು ಸರ್ತಿ ನಿಮ್ಮ ಜೊತೆ ಗಾಡಿ ಚೆಕ್ ಮಾಡ್ಕೊಳ್ಳೋ ಟೈಮ್ನಾಗ ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಗಾಡಿ ಒಂದು ಸರ್ತಿ ನೋಡಿರಿ. ಇಂಜನ್ ಒಳಗೆ ಏನೋ ಸೌಂಡ್ ಇತ್ತು. ಆಲ್ಮೋಸ್ಟ್ ಬೈಕೆಲ್ಲ ಇಂಜನ್ ಆಯಿಲ್ ಚೇಂಜ್ ಮಾಡಿ ಸರ್ವಿಸ್ ಮಾಡಿ ನಿಲ್ಸಿರ್ತಾರೆ, ಸೊ ಕಮ್ಮಿ ಸೌಂಡ್ ಬರ್ತಿರ್ತೈತಿ. ನಾರ್ಮಲಾಗಿ ನಾವು ಯಾರು ಚೆಕ್ ಮಾಡಿದರೆ ಗಾಡಿ ಒಳಗೆ ಈ ಥರ ಎಲ್ಲ ಸೌಂಡ್ ಐತಿ ಅಂತ ಗೊತ್ತಾಗೋದು ಡೌಟ್ ಇರ್ತೈತಿ. ಅದೊಂದು ಸರ್ತಿ ಚೆಕ್ ಮಾಡ್ಕೊರಿ, ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ರಿ. ಆಮೇಲೆ ಥರ್ಡ್ ಏನಂತಂದ್ರೆ ಗಾಡಿ ಟೈರ್ ಕಂಡೀಷನ್, ಚೈನ್ ಕಂಡೀಷನ್ ಯಾವ ಥರ ಐತಿ ಅಷ್ಟರ ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಚೈನ್ ಯಾವಾಗ ಚೇಂಜ್ ಮಾಡ್ಸ್ಯಾರ ಅದು ಸ್ವಲ್ಪ ಕೇಳ್ಕೊಡ್ರಿ. ಎಷ್ಟು ಲೂಸ್ ಐತಿ ಚೈನ್, ಟೈರ್ ಒಳಗೆ ಎಷ್ಟು ಗ್ರಿಪ್ ಉಳ್ದೈತಿ, ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅದೊಂದು ಸರ್ತಿ ಚೆಕ್ ಮಾಡಿಸ್ಕೊರಿ. ಚೈನ್ ಒಳಗೆ ಏನೋ ಸೌಂಡ್ ಬರತ್ತಿತ್ತು, ಗಾಡಿ ಸ್ಟಾರ್ಟ್ ಮಾಡಿ ಹೋಗುವಾಗ ಚೈನ್ ಒಳಗೆ ಸೌಂಡ್ ಬರತ್ತಿತ್ತು, ಗಾಡಿ ಒಳಗೆ ಏನೋ ಜರ್ಕ್ ಬರತ್ತಿತ್ತು ಅಂತಂದ್ರೆ ತಿಳ್ಕೊರಿ ಹಳಿ ಓನರ್ ಗಾಡಿದೇನು ಮೇಂಟೆನೆನ್ಸ್ ಮಾಡಿಲ್ಲ, ಚೈನ್ ಕ್ಲೀನ್ ಮಾಡಿಲ್ಲ, ಚೈನ್ ಲ್ಯೂಬ್ ಮಾಡಿಲ್ಲ ಅಂತ ಅರ್ಥ. ಆಮೇಲೆ ಫೋರ್ತ್ ಪಾಯಿಂಟ್ ಏನಂತಂದ್ರೆ ಗಾಡಿ ಓಡಿಸುವಾಗ ಕ್ಲಚ್ ಮತ್ತು ಆಮೇಲೆ ಗೇರ್ ಫೀಲ್ ಯಾವ ಥರ ಐತಿ, ಹೊಸ ಗಾಡಿ ಥರ ಐತೋ ಏನೋ ಇವಾಗ ಕ್ಲೀನಾಗಿ ಬರತ್ತೈತೋ ಅದು ಸ್ವಲ್ಪ ನೋಡ್ಕೊರಿ. ಹೊಸ ಗಾಡಿ ಥರ ಇತ್ತಂದ್ರೆ ಓಕೆ, ಇವಾಗಲೇ ಕರೆಕ್ಟಾಗಿ ಕ್ಲಿಕ್ ಆಗತೈತಿ ಅಂತಂದ್ರೆ ಅದು ರಿಪೇರಿ ಆಗೈತೆ ಅಂತ ಅರ್ಥ. ಎಷ್ಟು ಕಿಲೋಮೀಟ್ರ್ ಓಡಿರ್ತೈತಿ ಅದ್ರ ಮೇಲೆ ಒಂದು ಸರ್ತಿ ನಿಮ್ಮ ಮೆಕ್ಯಾನಿಕ್ ಜೊತೆ ಕ್ಲಿಯರ್ ಮಾಡ್ಕೊರಿ. ಅದನ್ನು ಗೇರ್ ಚೇಂಜ್ ಮಾಡುವಾಗ ಏನರ ಸ್ವಲ್ಪ ನಿಮಗೆ ಗೇರ್ ಕರೆಕ್ಟಾಗಿ ಚೇಂಜ್ ಆಗತ್ತಿಲ್ಲ ಅಂತಂದ್ರೂ ಪ್ರಾಬ್ಲಮ್ ಐತೆ ಅಂತ ತಿಳ್ಕೊಂಬಿಡ್ರಿ. ಬೈಕ್ ಪ್ರೈಸ್ ಒಳಗೆ ಅದನ್ನು ಕಮ್ಮಿ ಮಾಡಿಸ್ರಿ. ಇಲ್ಲ ಅಂತಂದ್ರೆ ಆಗ್ತಿತ್ತಂದ್ರೆ ಬೈಕ್ ಬಿಟ್ಬಿಡ್ರಿ ಅದನ್ನು. ಇಲ್ಲ ಅಂದ್ರೆ ಅದು ಮೆಕ್ಯಾನಿಕ್ ಕಡೆ ಹೋಗಿ ವಾಪಸ್ ನಿಮ್ಮ ಹತ್ರ ಬರೋದ್ರೊಳಗೆ ಆ ಅಮೌಂಟ ಈ ಅಮೌಂಟ ಎರಡು ಸೇರಿ ಹೊಸ ಗಾಡಿನೇ ಬರ್ತೈತೆ ನಿಮಗೆ. ಅದು ಸ್ವಲ್ಪ ತಲೆಗಿರಲಿ. ಫಿಫ್ತ್ ಪಾಯಿಂಟ್ ಏನಂತಂದ್ರೆ ಗಾಡಿದು ಹೊಗೆ ಚೆಕ್ ಮಾಡ್ಕೊರಿ. ಬ್ಲೂ ಕಲರ್ ಬರತೈತಿ, ಬ್ಲ್ಯಾಕ್ ಕಲರ್ ಬರತೈತಿ ಅಂತಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ಗಾಡಿ ಒಳಗಿಂದ ಇಂಜನ್ ಏನೋ ಪ್ರಾಬ್ಲಮ್ ಐತೆ ಅಂತನ ಅರ್ಥ. ಇಂಜನ್ ಅಲ್ಲಿ ಕಮ್ಮಿ ಇಟ್ಟು ಗಾಡಿ ಹೊಡೆದಾರ, ಈ ಥರ ಪ್ರಾಬ್ಲಮ್ ಇದ್ದಾಗ ಆ ಥರ ಬರ್ತಿರ್ತೈತಿ. ಆಮೇಲೆ ವೈಟ್ ಸ್ಮೋಕ್ ಏನಾರ ಬರ್ತಿತ್ತು ಅಂತಂದ್ರೆ ಗಾಡಿ ಮುಟ್ಟಕ್ಕೆ ಹೋಗ್ಬೇಡ್ರಿ, ಬಿಟ್ಬಿಡ್ರಿ. ಅದಾದ್ಮೇಲೆ 6ನೇ ಪಾಯಿಂಟ್ ಏನಂತಂದ್ರೆ ಗಾಡಿ ಓಲ್ಡ್ ಓನರ್ ಸರ್ವಿಸ್ ಯಾವ ಥರ ಮಾಡ್ಸ್ಯಾರ, ಏನು ಮಾಡ್ಸ್ಯಾರ, ಡಾಕ್ಯುಮೆಂಟ್ಸ್ ಏನು ಮೇಂಟೈನ್ ಮಾಡ್ಯಾರ ಅದೆಲ್ಲ ನೋಡ್ಕೊರಿ. ಇವಾಗೆಲ್ಲರ ಸರ್ವಿಸ್ ಮಾಡಿಸಿದ್ರೆ ಎಷ್ಟು ಕಿಲೋಮೀಟರ್ ಸರ್ವಿಸ್ ಮಾಡ್ಸ್ಯಾರ ಇಲ್ಲ ಅದು ಸ್ವಲ್ಪ ನೋಡ್ಕೊರಿ. ಆಮೇಲೆ ಲಾಸ್ಟ್ ಟಿಪ್ ಏನಂತಂದ್ರೆ ಇದು ಸ್ವಲ್ಪ ಜಾಸ್ತಿ ಕ್ರೂಷಿಯಲ್ ಇರ್ತೈತಿ ಯಾವುದೇ ಗಾಡಿಗಾಗಿದ್ರು. ಅದು ಸ್ವಲ್ಪ ನೋಡಿ ತಿಳ್ಕೊಂಡು ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡಿದ್ರೆ ನಿಮ್ಮ ಮೆಕ್ಯಾನಿಕ್ ಗೊತ್ತಿರ್ತೈತಿ, ಅವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಕೇಳಿ ಮಾಡಿ ಒಂದು ಪ್ರೈಸಿಗೆ ಬರ್ರಿ. ನಿಮ್ಮ ಬಜೆಟ್ ಒಳಗೆ ಗಾಡಿ ಐತೋ ಇಲ್ಲೋ ಅಂತ ತಿಳ್ಕೊರಿ ಫಸ್ಟ್. ಆಮೇಲೆ ಅವ್ರು ಯಾವ ಪ್ರೈಸ್ ಹೇಳ್ತಾರೋ ಅದಕ್ಕಿಂತ 30% ಕಮ್ಮಿಗೆ ಕೇಳ್ರಿ ನೀವು ಗಾಡಿ. ಅದರಿಂದ ನೀವು ಪ್ರೈಸ್ ನೆಗೋಷಿಯೇಷನ್ ಮಾಡ್ಬೋದು. ಟೈರ್ ಎಷ್ಟು ಉಳ್ದಾವ ಮತ್ತು ಆಮೇಲೆ ಚೈನ್ ಎಷ್ಟು ಉಳ್ದೈತಿ ಅದೆಲ್ಲ ನೋಡಿ ಮಾಡ್ಬೋದು.